ನೋಡಿ ನಾವು ಇಷ್ಟೀಗ ಸರ್ವ್ ಮಾಡ್ಕೊಂಡಿದ್ದೀವಿ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ನೀವು ಸಪೋರ್ಟ್ ಮಾಡಿದರೆ ಚೆನ್ನಾಗಿರ್ತೀನಿ. ಸೊ ಫ್ರೆಂಡ್ಸ್, ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ಫ್ರೆಂಡ್ಸ್, ನಾವು ಇವತ್ತು ಕುಂಬಳಕಾಯಿ ಗಾರ್ಗಿ ಮಾಡ್ತಾ ಇದ್ದೀವಿ. ಸೊ ರೆಸಿಪಿ ನೋಡ್ಕೊಂಡು ಬರುವ ಬನ್ನಿ. ಕುಂಬಳಕಾಯಿ ಇದ್ದು ಒಂದು ನಾವು ಅರ್ಧ ಭಾಗ ತೊಗೊಂಡಿದ್ದೀವಿ, ಅಂದರೆ ಚಿಕ್ಕದಾಗಿರೋ ಒಂದು ಪೀಸು. ಸೊ ಈಗ ನೋಡಿ, ಈಗ ನಾವು ಕಟ್ ಮಾಡ್ಕೊತಾ ಇದ್ದೀವಿ ಕುಂಬಳಕಾಯಿ ಪೀಸ್ನ. ಫ್ರೆಂಡ್ಸ್ ನೋಡಿ, ಇಷ್ಟು ಚಿಕ್ಕದಾಗಿರೋ ಪೀಸಸ್ನ ಮಾಡ್ಕೊಂಡಿದ್ದೀವಿ 4. ಸೊ ಈಗ ತುರ್ಕೊಳ್ತೀವಿ. ನೋಡಿ ಫ್ರೆಂಡ್ಸ್, ತುರ್ಕೊಳ್ತಾ ಇದ್ದೀವಿ. ಫ್ರೆಂಡ್ಸ್ ನೋಡಿ, ಈ ರೀತಿ ಚೆನ್ನಾಗಿ ತುರ್ಕೋಬೇಕು. ಹೀಗಿದ್ದಿದ್ದು ಕುಂಬಳಕಾಯಿ ಪೀಸು ಹೀಗಾಗೋಯ್ತು ನೋಡಿ ಫ್ರೆಂಡ್ಸ್. ನಾವೀಗ ಇಷ್ಟು ತುರ್ಕೊಂಡಿದ್ದೀವಿ, ಮತ್ತೆ ಇನ್ನೊಂದು ಪೀಸ್ ತುರ್ಕೊಳ್ತಾ ಇದ್ದೀವಿ. ಈಗ ಈ 4 ಪೀಸ್ನ ತುರ್ಕೊಂಡ್ಮೇಲೆ ತೋರಿಸ್ತೀನಿ. ನೋಡಿ, ನಾವು ಕುಂಬಳಕಾಯಿನ ಈ ಥರ ತುರ್ಕೊಂಡಿದ್ದೀವಿ ನೋಡಿ ಫ್ರೆಂಡ್ಸ್. ನೋಡಿ, ಇದು ನಮ್ಮ ಮನೆ. ಸೊ ಆಲ್ರೆಡಿ ನಿಮಗೆ ಗೊತ್ತು ಅನಿಸುತ್ತೆ. ನೋಡಿ, ನಮ್ಮ ಹಾಲು. ಅಲ್ಲಿ ನನ್ನ ತಮ್ಮ ನಿಂತವನು ನೋಡಿ. ಸೊ ಹಾಗೆ ನಾನು ಬಂದಿದ್ದೀನಿ ನಮ್ಮ ಇದೇನಂತಾರೆ ಇದಕ್ಕೆ, ಲಾನು. ಈ ಸೈಡ್ ಬಂದಿದ್ದೀನಿ. ಗೊತ್ತಾ, ಇಲ್ಲೊಂದು ಅಂಗಡಿ ಕಾಣಿಸ್ತಾ ಇದೆಯಾ, ಅಲ್ಲಿ ನನ್ನ ತಂಗಿ ನಿಂತವನು ನೋಡಿ. ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು. ಸೊ ರೆಡ್ ಕಲರು ಟೀ ಶರ್ಟ್ ಹಾಕೊಂಡು ನಿಂತಿದ್ದಾಳೆ. ಸೊ ಗ್ರೇ ಕಲರು ಪ್ಯಾಂಟ್ ಇದೆ ಮೋಸ್ಟ್ಲಿ ಅನ್ನಿಸ್ತಾ ಇದೆ ನನಗೆ, ಇಲ್ಲಿಂದ ನೋಡ್ತಾ ಇದ್ದೆ. ನೋಡಿ, ಒಬ್ಬರು ತಾತ ನಿಂತವ್ರೆ ಮಗುನ ಕರ್ಕೊಂಡು. ಸೊ ಅಚ್ಚಿ ಕಡೆ ನಿಂತಿದ್ದಾಳೆ. ಹಾಯ್ ಫ್ರೆಂಡ್ಸ್, ಅವಳು ವರ್ಕಲ್ಲಿ ಬ್ಯುಸಿ ಇದ್ದಾಳೆ. ಸೊ ಆಮೇಲೆ ಮಾತಾಡಿಸ್ತಾಳೆ, ಓಕೆ? ಏನೋ ಅನ್ಕೋಬೇಡಿ ಫ್ರೆಂಡ್ಸ್. ಈಗ ನಾವು ಕುಂಬಳಕಾಯಿ ಗಾರ್ಗಿ ಮಾಡೋದಕ್ಕೋಸ್ಕರ ಸ್ಟವ್ ಆನ್ ಮಾಡಿಕೊಂಡು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೀಗ ಹೆರ್ಚ್ಕೊಂಡಿರೋ ಕುಂಬಳಕಾಯಿನ ಹಾಕೊಳ್ತಾ ಇದ್ದೀವಿ. ಫ್ರೆಂಡ್ಸ್, ಈಗ ಇದನ್ನು ನಾವು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ಫ್ರೆಂಡ್ಸ್, ಅಮ್ಮ ಇವತ್ತು ಕುಂಬಳಕಾಯಿ ಗಾರ್ಗಿ ಮಾಡ್ತವ್ರೆ ನೋಡಿ. ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀವಿ. ಹಾಗೆ ಈಗ 1 ಕಪ್ ಬೆಲ್ಲ ಹಾಕ್ಕೊಳ್ತಾ ಇದ್ದೀವಿ ನೋಡಿ. ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್. ನೋಡಿ, ಬೆಲ್ಲ ಕರಗ್ತಾ ಇದೆ. ಸೊ ಬೆಲ್ಲ ಕರಗೋವರೆಗೂ ನಾವು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋತಾನೆ ಇರಬೇಕು. ಸೌಟ್ ತಗೊಂಡ್ಬಿಟ್ಟು ನೋಡಿ. ಸೊ ಈಗ ಬೆಲ್ಲ ಎಲ್ಲ ಚೆನ್ನಾಗಿ ಕರಗ್ತಾ ಇದೆ. ಸೊ ನಾವು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋತಾನೆ ಇರಬೇಕು, ಚೆನ್ನಾಗಿ ಬೇಯೋವರೆಗೂ. ಈಗ ಬೆಲ್ಲ ಎಲ್ಲ ಕರಗಿದೆ. ಸೊ ಈ ಥರ ಚೆನ್ನಾಗಿ ಕುದೀತಾ ಇದೆ ನೋಡಿ ಫ್ರೆಂಡ್ಸ್. ನೋಡಿ, ನಮ್ಮ ಅಮ್ಮನ ಸ್ಟೈಲು ರಟಾಪಟ ಅಂತ ಕುದೀತಾ ಇದೆ ನೋಡಿ. ಏಲಕ್ಕಿ ಹಾಗೆ ಬಡಿ ಸೊಪ್ಪು ಹಾಗೆ ಸಕ್ಕರೆ ಹಾಕೊಂಡ್ಬಿಟ್ಟು ನಾವು ರುಬ್ಕೊಂಡು ಇಟ್ಕೊಂಡಿದ್ದೀವಿ, ಪೌಡರ್ ಮಾಡಿಕೊಂಡು ನೋಡಿ. ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೀವಿ ಫ್ರೆಂಡ್ಸ್. ಏನು ಗೊತ್ತಾ, ಇದನ್ನು ಹಾಕಿದ್ರೆ ಘಮ ಘಮ ಅಂತ ಪರಿಮಳ ಬರುತ್ತೆ ಗೊತ್ತಾ. ಸೊ ಆಗ ಕುಂಬಳಕಾಯಿ ಗಾರ್ಗಿನ ತಿನ್ನಬೇಕು ಅಂತ ತುಂಬ ಆಸೆ ಆಗುತ್ತೆ. ನನ್ನ ತಂಗಿ ಅಂಗಡಿಗೆ ಹೋಗಿ ಬಂದಿದ್ದಾಳೆ. ಸೊ ಈಗ ತೋರಿಸ್ತೀನಿ ಏನು ಮಾಡ್ತಾ ಇದ್ದಾಳೆ ಅಂತ ನೋಡುವ. ನೋಡಿ, ಹಾಯ್ ಫ್ರೆಂಡ್ಸ್. ನೋಡಿ, ನಮ್ಮಿಬ್ಬರಿಗೂ ಕರ್ನಾಟಕ ಬಂದಿದೆ ನೋಡಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಹೌ ಆರ್ ಯು? ನಾವು ರುಬ್ಕೊಂಡಿರೋ ಬಡಿ ಸೊಪ್ಪು ಹಾಗೆ ಏಲಕ್ಕಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀವಿ ಫ್ರೆಂಡ್ಸ್. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಫ್ರೆಂಡ್ಸ್, ನಾವು ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀವಿ.
ಫ್ರೆಂಡ್ಸ್ ಈಗ ಒಂದು ಸ್ವಲ್ಪ ಕೂಲ್ ಆಗಬೇಕು. ನಾವು ಅರ್ಧ kg ಗೋಧಿ ಹಿಟ್ಟನ್ನ ತೊಗೊಂಡ್ಬಿಟ್ಟು ಜರಡಿ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕೊಂಡಿದ್ದೀವಿ ನೋಡಿ ಈ ಥರ. ಫ್ರೆಂಡ್ಸ್ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀವಿ. ಇವಾಗ ಕೂಲ್ ಆಗಿದೆ. ಸೊ ಈಗ ಗೋಧಿ ಹಿಟ್ಟಿಗೆ ಹಾಕ್ಕೊಳ್ತಾ ಇದ್ದೀವಿ. ಫ್ರೆಂಡ್ಸ್ ನೋಡಿ ಈಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ನೋಡಿ ನೀರು ಹಾಕೊಂಡ್ಬಿಟ್ಟು ಚೆನ್ನಾಗಿ ನಾದ್ಕೋಬೇಕು ಹಿಟ್ಟನ್ನ. ನಾದಿದ್ಮೇಲೆ ತೋರಿಸ್ತೀನಿ. ಓಕೆ ನೋಡಿ ಈಗ ನಾವು ಹಿಟ್ಟನ್ನ ನಾದ್ಕೊಂಡಿದ್ದೀವಿ. ಸೊ ಈಗ ಗಾರ್ಗಿ ಮಾಡ್ಕೊಳ್ಳೋಣ ಬನ್ನಿ. ನೋಡಿ ಇಷ್ಟು ದೊಡ್ಡದಾಗಿರೋ ಉಳ್ಳಿ ತೊಗೊಂಡ್ಬಿಟ್ಟು ನಾವು ಲಟ್ಟಿಸ್ಕೊಳ್ತಾ ಇದ್ದೀವಿ. ಅದ್ರ ಮೇಲೆ ಈ ಥರ ಎಳ್ಳು ಹಾಕ್ಕೊಳ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿ ಒಂದು ಬೌಲ್ನ ತೊಗೊಂಡ್ಬಿಟ್ಟು ನಾವು ಈ ಥರ ರೌಂಡ್ ಶೇಪಲ್ಲಿ ಗಾರ್ಗಿ ಮಾಡ್ಕೊಳ್ತಾ ಇದ್ದೀವಿ ನೋಡಿ. ಫ್ರೆಂಡ್ಸ್ ನೋಡಿ ಮತ್ತೊಂದು ಮಾಡ್ಕೊಳ್ತಾ ಇದ್ದೀವಿ. ಫ್ರೆಂಡ್ಸ್ ನೋಡಿ ನಾವೀಗ ಫ್ರೈ ಮಾಡ್ಕೊಳ್ಳೋದಕ್ಕೆ ಅಂತ ಒಂದು ಪಾತ್ರೆಗೆ ಆಯಿಲ್ನ ಹಾಕೊಂಡ್ಬಿಟ್ಟು ಈಗ ಆಯಿಲ್ನ ನಾವು ಚೆನ್ನಾಗಿ ಕಾಯಿಸ್ಕೋಬೇಕು. ಫ್ರೆಂಡ್ಸ್ ಈಗ ನೋಡಿ ಇಷ್ಟು ಆಯಿಲ್ ಹಾಕೊಂಡಿದ್ದೀವಿ. ನೋಡಿ ಇದಕ್ಕೂ ನಾವು ಎಳ್ಳು ಹಚ್ಕೊಂಡ್ಬಿಟ್ಟು ಈ ಥರ ಮತ್ತೆ ಲಟ್ಟಿಸ್ಕೊಳ್ತಾ ಇದ್ದೀವಿ. ಸೊ ಈಗ ಮತ್ತೆ ಒಂದು ಬೌಲ್ ತೊಗೊಂಡ್ಬಿಟ್ಟು ನಾವು ರೌಂಡ್ ಶೇಪಲ್ಲಿ ಗಾರ್ಗಿ ಮಾಡ್ಕೊಳ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ಈಗ ಇಷ್ಟು ಮಾಡ್ಕೊಂಡಿದ್ದೀವಿ ಗಾರ್ಗಿನ. ಸೊ ಎಣ್ಣೆ ಕಾದ್ಮೇಲೆ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀವಿ ನೋಡಿ ಫ್ರೆಂಡ್ಸ್. ಎಳ್ಳು ಹಚ್ಚಿದ್ದೀವಿ ನಾವು. ನೋಡಿ ಈಗ ನಾವು 3ನೇ ಉಳ್ಳಿ ತಗೊಂಡ್ಬಿಟ್ಟು ಲಟ್ಟಿಸ್ಕೊಳ್ತಾ ಇದ್ದೀವಿ. ಫ್ರೆಂಡ್ಸ್ ನೋಡಿ ನಾವೀಗ ಮತ್ತೆ ಎಳ್ಳು ಹಾಕೊಳ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ಮತ್ತೆ ನಾವು ಲಟ್ಟಿಸ್ಕೊಳ್ತಾ ಇದ್ದೀವಿ. ಈಗ ಮತ್ತೆ ಒಂದು ಬೌಲ್ ತೊಗೊಂಡ್ಬಿಟ್ಟು ರೌಂಡ್ ಶೇಪಲ್ಲಿ ಗಾರ್ಗಿ ಮಾಡ್ಕೊಳ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ಈ ಥರ ರೌಂಡ್ ಶೇಪಲ್ಲಿ ಮಾಡ್ಕೊಳ್ತಾ ಇದ್ದೀವಿ ಗಾರ್ಗಿನ ನೋಡಿ. ಎಣ್ಣೆ ಕಾದಿದೆ. ಸೊ ಅದಕ್ಕೋಸ್ಕರ ನಾವು ರೆಡಿ ಮಾಡ್ಕೊಂಡಿರೋ ಕುಂಬಳಕಾಯಿ ಗಾರ್ಗಿನ ಹಾಕೊಳ್ತಾ ಇದ್ದೀವಿ. ತುಂಬ ಕಾಯ್ದಿದೆ ನೋಡಿ ಫ್ರೆಂಡ್ಸ್ ಎಣ್ಣೆ. ಫ್ರೆಂಡ್ಸ್ ನೋಡಿ ಎಣ್ಣೆ ತುಂಬ ಕಾಯ್ದಿತ್ತು ಅದಕ್ಕೆ ನಾವು ಫ್ರೆಂಡ್ಸ್ ನೋಡಿ ರೆಡಿ ಆಯಿತು. ಅದಕ್ಕೋಸ್ಕರ ತೆಕ್ಕೊಳ್ತಾ ಇದ್ದೀವಿ ನೋಡಿ. ಸೆಕೆಂಡ್ ಬ್ಯಾಚ್ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀವಿ. ಇದು ಸೆಕೆಂಡ್ ಬ್ಯಾಚ್. ಫಸ್ಟ್ ಬ್ಯಾಚ್ನ ನಾವು ಫ್ರೈ ಮಾಡಿಕೊಂಡು ಆಗಲೇ ತೆಕ್ಕೊಂಡ್ವಿ. ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಲರ್ ಬರ್ತಾ ಇದೆ ಫ್ರೆಂಡ್ಸ್ ನೋಡಿ. ಈಗ ನಾವೀಗ ತೆಕ್ಕೊಳ್ತಾ ಇದ್ದೀವಿ. ರೆಡಿ ಆಯಿತು ಅದಕ್ಕೋಸ್ಕರ ನೋಡಿ ಫ್ರೆಂಡ್ಸ್. ಏನು ಗೊತ್ತಾ, ಈ ಒಂದು ಕುಂಬಳಕಾಯಿ ಗಾರ್ಗಿ ಸ್ಮೆಲ್ ಅಂತೂ ಸಕ್ಕದಾಗಿ ಬರ್ತಾ ಇದೆ. ಸೊ ನೋಡ್ತಾ ಇದ್ರೇನೆ ಯಾವಾಗ ಫ್ರೆಂಡ್ಸ್ ನೋಡಿ. ಮತ್ತೆ ಇದು ಥರ್ಡ್ ಬ್ಯಾಚ್. ಸೊ ಈಗ ಮತ್ತೆ 3ನೇ ಬ್ಯಾಚ್ನ ಹಾಕ್ಕೊಳ್ತಾ ಇದ್ದೀವಿ ಫ್ರೆಂಡ್ಸ್. ಈಗ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀವಿ. ಫ್ರೆಂಡ್ಸ್ ಏನು ಗೊತ್ತಾ, ಈ ಒಂದು ಕುಂಬಳಕಾಯಿ ಗಾರ್ಗಿ ನಮ್ಮ ಹೆಲ್ತ್ಗಂತೂ ತುಂಬ ಒಳ್ಳೆಯದು. ನಾವು ಹಾಗೆ ಕುಂಬಳಕಾಯಿ ಕೊಟ್ಟರೆ ತಿನ್ನೋಕ್ಕಾಗಲ್ಲ. ಸೊ ಈ ಥರ ಒಂದು ಸಿಹಿಯಾದ ತಿಂಡಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತಲ್ವಾ. ಸೊ ಮಕ್ಕಳಿಗೆಲ್ಲ ಮಾಡ್ಕೊಂಡ್ರೆ ನೋಡಿ ಇದು 4ನೇ ಬ್ಯಾಚ್. ಸೊ ಇವುಗಳನ್ನ ನಾವು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀವಿ ನೋಡಿ. ವಾವ್ ಸಕ್ಕತ್ತಾಗಿ ಉಪ್ಕೊಳ್ತಾ ಇದ್ದಾವೆ ನೋಡಿ ಫ್ರೆಂಡ್ಸ್.
ಫ್ರೆಂಡ್ಸ್ ನೋಡಿ ತೆಗೊಳ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್ ತೆಗೊಂಡಿದ್ದಾಯಿತು. ನಮ್ದೀಗ 4 ಬ್ಯಾಚ್ ಕಂಪ್ಲೀಟ್ ಆಗಿದೆ. ಸೊ ಇದು 5ನೇ ಬ್ಯಾಚ್ ಹಾಕೊಳ್ತಾ ಇದ್ದೀವಿ ನೋಡಿ. ಫ್ರೆಂಡ್ಸ್ ಇದು ನಮ್ಮದು 6ನೇ ಬ್ಯಾಚ್ ಹಾಕೊಳ್ತಾ ಇದ್ದೀವಿ ನೋಡಿ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀವಿ. ಇದು 6th ಬ್ಯಾಚ್. ನೋಡಿ ನಮ್ಮಮ್ಮ ಪುಟಾಣಿ ಗಾರ್ಗಿ ಮಾಡ್ತಾ ಇದ್ದಾರೆ ನೋಡಿ. ಸೊ ತಿಂದರೆ 2 ತುತ್ತಲ್ಲಿ ಮುಗಿಬೇಕು ಆ ಥರ. 2 ಅಲ್ಲ, 1 ತುತ್ತಲ್ಲಿ. ಫ್ರೆಂಡ್ಸ್ ನೋಡಿ ನಾವು ನಮ್ಮ 6th ಬ್ಯಾಚ್ನ ತೆಕ್ಕೊಳ್ತಾ ಇದ್ದೀವಿ. 6th ಬ್ಯಾಚು ಚೆನ್ನಾಗಿದೆ ಅಲ್ವಾ? ಈ ಬ್ಯಾಚ್ ಕೂಡ ನಮ್ಮ ಬ್ಯಾಚಲ್ಲಿ ಎಲ್ಲ ಬ್ಯಾಚ್ ಕೂಡ ಆಸಮ್. ಫ್ರೆಂಡ್ಸ್ ನೋಡಿ ಈಗ ನಮ್ಮದು 7th ಬ್ಯಾಚು. ಅಂತ ನೋಡಿ. ಸೊ ನಮ್ಮದು ಕುಂಬಳಕಾಯಿ ಗಾರ್ಗಿ ರೆಡಿ ಆಗಿದೆ. ಸೊ ನೋಡಿ ಫ್ರೆಂಡ್ಸ್ ಇಷ್ಟೊಂದಾಗಿವೆ ಅಂತ ನೋಡಿ. ತುಂಬ ಭಾರ ಇದೆ. ಸೊ ಒಂದೇ ಕೈಯಿಂದ ಇಟ್ಕೊಂಡಿದ್ದೀನಿ. ಸೊ ಈಗ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಾಗಿದೆ ಅಂತ. ಈಗ ತಿಂತಾ ಇದ್ದೀನಿ. ಸೂಪರ್ ಆಗಿದೆ ಫ್ರೆಂಡ್ಸ್ ಬಡಿ ಸೊಂಪು ಮತ್ತು ಏಲಕ್ಕಿ ಬಾಯಲ್ಲಿ ಸಿಗ್ತಾ ಇದೆ. ಸೊ ಅದ್ರ ಘಮ ಅಂತೂ ಸೂಪರಾಗಿದೆ. ಸೊ ಒಟ್ಟಿನಲ್ಲಿ ಹೇಳಬೇಕಂದ್ರೆ ಕುಂಬಳಕಾಯಿ ಗಾರ್ಗಿ ಈಸ್ ಸೂಪರ್. ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಫುಲ್ ನೋಡಿ. ಸೊ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅರು ಯೂಟ್ಯೂಬ್ ಚಾನಲ್. ಸೊ ಬಾಯ್.